ಆ ಸಕ್ಸೇನ ಮೋಸ ಮಾಡಿ ಆಸ್ತಿ ಕಿತ್ಕೊಂಡಿದ್ದ. ಆದ್ರೆ ಈ ಆಸ್ತಿ ಕಂಡಿದ್ದು ಅವನ್ ಕಣ್ಣು ಮಾತ್ರ, ಕೈಗಂತೂ ಸಿಗ್ಲಿಲ್ಲ. ಒಟ್ನಲ್ಲಿ ಅವ್ನು ಮಾಡಿದ ನಂಬಿಕೆ ದ್ರೋಹಕ್ಕೆ ಇದೇ ಸರಿಯಾದ ದಂಡನೆ ಅಲ್ವಾ? ಹೌದು ರಾಮಾಚಾರಿ. ಆದ್ರೆ ನಮ್ ಪ್ರತಿಕಾರ ಬರೀ ಆ ನವದೀಪ್ನ ಕೆಳಗ್ ಬೀಳ್ಸೋದ್ ಮಾತ್ರ ಅಲ್ಲ, ಡ್ಯಾಡ್ ನಮ್ ಮೇಲೆ ಎತ್ತೋದು. ನೋಡಿ, ಒಳ್ಳೆತನ ತಡವಾಗಿ ಗೆಲ್ಲುತ್ತೆ ಮೇಡಮ್, ಆದ್ರೆ ಸೋಲಲ್ಲ. ಸಮಯ ಅವ್ರನ್ನ ಸಹಾಯಲ್ಲ. ಅಲ್ಲ ರಾಮಾಚಾರಿ, ಆ ನವದೀಪ್ ಜೀವನ ಪೂರ್ತಿ ಮೋಸ, ವಂಚನೆ, ನಂಬಿಕೆ ದ್ರೋಹನೇ ಮಾಡ್ಕೊಂಡ್ ಬಂದಿದ್ದಾನೆ. ಅಂಥದ್ರಲ್ಲಿ ನಾವ್ ಅವನಿಗೆ ಮೋಸ ಮಾಡ್ತಾ ಇದೀವಿ, ಅವನ ಗುಂಡಿಗೆ ತಳ್ತಾ ಇದೀವಿ ಅನ್ನೋ ಸಣ್ಣ ಸೂಕ್ಷ್ಮನ ಅವನಿಗೆ ಅರ್ಥ ಆಗಿಲ್ವಾ? ತುಂಬಾ ಈಸಿಯಾಗಿ ನಮ್ನ ನಂಬ್ದ, ನಾವ್ ಹೇಳಿದ್ದನ್ನೆಲ್ಲ ಕೇಳ್ದ. ಹಾಗಾದ್ರೆ ಅವನ್ ಅಷ್ಟೊಂದು ದಡ್ಡನ ರಾಮಾಚಾರಿ? ಈ ದುರಾಸೆ ಅನ್ನೋದಿದೆಯಲ್ಲ ಮೇಡಮ್, ಅದು ಕೆಲವು ಸತಿ ಮನುಷ್ಯರ ಬುದ್ಧಿನ ಮಂಕ್ ಮಾಡಿಬಿಡುತ್ತೆ. ಆ ದುರಾಸೆ ಬೆನ್ಬಿದ್ದು ಎಲ್ಲ ನಂದೇ ಆಗುತ್ತೆ ಅನ್ನೋ ಅಹಂ ಇದೆ ನೋಡಿ, ಅದು ಅವ್ರನ್ನ ಹೀಗೆ ಮಾಡಂಗ್ ಮಾಡುತ್ತೆ. ಅದಕ್ಕೆ ನಾವು ಹೇಳಿದ್ದೆಲ್ಲ ಸರಿ ಅನ್ಕೊಂಡು ಸೈನ್ ಮಾಡಿಕೊಟ್ಟ ಅಷ್ಟೇ. ಆದ್ರೆ ಅವನು ಅತಿ ಆಸೆ ಗತಿ ಕೇಡು ಅನ್ನೋ ಸಿಂಪಲ್ ಲಾಜಿಕ್ ನ ಮರ್ತು ಬಿಟ್ಟ ನೋಡು. ಆಸೆನೇ ದುಃಖಕ್ಕೆ ಮೂಲ ಅಂತ ದೊಡ್ಡವ್ರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಆದ್ರೆ ಇವ್ರುಗಳೆಲ್ಲ ಯಾಕೆ ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಗೊತ್ತಾಗಲ್ಲ. ನೀನೇ ಹೇಳ್ತಿರ್ತೀಯಲ್ವಾ ರಾಮಾಚಾರಿ, ಪಾಪದ ಕೂಡ ತುಂಬಿದಾಗ ಮನುಷ್ಯನ್ಗೆ ಬೇರೆ ಯಾವ ಯೋಚನೆ ಮಾಡೋ ಶಕ್ತಿನೂ ಇರೋದಿಲ್ಲ ಅಂತ. ಒಟ್ನಲ್ಲಿ ಅವನ ಅಂತ್ಯ ಹತ್ರ ಬರ್ತಾ ಇದೆ, ಅದಕ್ಕೆ ನಾವ್ ಹೇಳೋದನ್ನೆಲ್ಲ ಬ್ಲೈಂಡ್ ಆಗಿ ನಂಬ್ತಿದ್ದಾನೆ. ಅವ್ನು ನಂಬಿರೋದೇ ನಮ್ಗೆ ಒಳ್ಳೇದಲ್ವಾ ಮೇಡಮ್? ಹೌದು ರಾಮಾಚಾರಿ, ಇನ್ನಾವ್ ಸುಮ್ನೆ ಇರೋದ್ ಬೇಡ, ಆದಷ್ಟು ಬೇಗ ಅವನಿಗೆ ಮುಕ್ತಿ ಕಾಣಿಸ್ಬೇಕು. ಅವನ್ ಬೇರೆ ಆಟ ಆಡೋಕ್ಕೂ ಮುಂಚೆ ನಾವು ಹುಷಾರಾಗ್ಬೇಕು. ಮೇಡಮ್, ವಿವೇಕ್ ನಮ್ಮ ಹತ್ರ ಇರೋವರೆಗೂ ಅವ್ನು ಬೇರೆ ಇನ್ಯಾವ ಆಟನೂ ಆಡೋಕ್ಕಾಗಲ್ಲ. ನಾವು ಬೇರೆ ಯಾವ ಸಮಸ್ಯೆನೂ ಇರಲ್ಲ. ಆದ್ರೂ ಈ ವಿವೇಕ್ ಎಲ್ಲಿ ಹೋಗಿರ್ಬಹುದು? ಅವ್ನು ಎಲ್ಲಿ ಹೋದ್ರು ಫೋನ್ ಮಾಡಿ ನನಗೆ ಇನ್ಫಾರ್ಮ್ ಮಾಡ್ತಾನೆ. ಈಗ ಫೋನ್ ಮಾಡಿದ್ರು ಫೋನ್ ಪಿಕ್ ಮಾಡ್ತಾ ಇಲ್ಲ. ಈ ವಿವೇಕ್ ಕಾಗ ಹೋಗ? ಮಿಸ್ಟರ್ ನವದೀಪ್, ಅವನೇನೋ ಹೇಳ್ಬೇಕು ಅಂತಿದ್ದ ಅಲ್ವಾ? ಸಾಲಿಡ್ ಪ್ರೂಫ್ ಜೊತೆ ಬರ್ತೀನಿ ಅಂತ ಹೋದವನು ಇನ್ನೂ ಬಂದಿಲ್ಲ. ಡೋಂಟ್ ಯು ಥಿಂಕ್ ಇಟ್ಸ್ ಲಿಟಲ್ ಫಿಶಿ? ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಹಾಕದ್ರಂತೆ, ಆ ಥರ ಇವರುಗಳು ಸೈನ್ ಕೊಟ್ಟ ಮೇಲೆ ಈ ಥರ ಯೋಚನೆ ಮಾಡ್ತಾ ಇದ್ದಾರೆ. ಈ ಬುದ್ಧಿ ಮುಂಚೆನೆ ಬರಬೇಕಿತ್ತು ತಾನೆ. ಇದು ಫಿಶಿ ಅಲ್ಲ, ಅಲ್ಲಿ ಫಿಶ್ ಫ್ರೈ ಆಗೋಗಿದೆ. ಎಕ್ಸ್ಕ್ಯೂಸ್ ಮೀ, ಕಾನ್ ವಿವೇಕ್ ಇಲ್ವಾ ಅಂಕಲ್? ನೈ ಓ ಬಾರ್ಗೆ ಅಲ್ಲ, ಅವನಿಂದ ಏನಾಗ್ಬೇಕಾಗಿತ್ತು? ಏನಿಲ್ಲ ಅಂಕಲ್, ಅವನು ನಿನ್ನೆ ಮನೆ ಕರೆಸ್ಕೊಂಡಿದ್ದ, ಅದ್ರ ಪೇಮೆಂಟ್ ಇನ್ನೂ ಕೊಟ್ಟಿಲ್ಲ. ಅಯ್ಯೋ ಶಿವನೇ, ಏನಮ್ಮ ಸ್ವಲ್ಪ ಸರಿಯಾಗಿ ಮಾತಾಡಮ್ಮ. ಅಲ್ಲ, ಅವ್ರಿಗೆ ಹೆಣ್ಣು ಕೊಡ್ತಾ ಇರೋ ಅತ್ತೆ ಮುಂದೆ ಈ ರೀತಿ ಮಾತಾಡಿದ್ರೆ ಪಾಪ ಆ ಅಮ್ಮ ಏನ್ ಅನ್ಕೊಂಬೇಡ, ಎದೆಗಿದೆ ಹೊಡ್ಕೊಂಡ್ಬಿಟ್ಟಾರು. ಮೊದಲೇ ಅವ್ರದ್ದು ಸುಸಂಸ್ಕೃತ ಫ್ಯಾಮಿಲಿ. ಹಲೋ, ನಾನೇನು ಆತರ ಅಲ್ಲ, ನಾನು ಕೂಡ ಸಂಸ್ಕಾರ ಇರೋ ಫ್ಯಾಮಿಲಿಯಿಂದಾನೇ ಬಂದಿರೋದು. ತುಂಬ ಚುಪ್ಪಾಯ್ತು. ಅವನು ನಿನ್ನ ಯಾವ ವಿಷಯಕ್ಕೆ ಕಳ್ಸಿದ್ದ? ಯಾವ ಪೇಮೆಂಟ್ ಆಗ್ಬೇಕು? ಅಂಕಲ್, ನಾನೊಬ್ರು ಮಿಮಿಕ್ರಿ ಆರ್ಟಿಸ್ಟ್. ವಿವೇಕು ನಿನ್ನೆ ಸತ್ಯ ಬಾಯ್ ಬಿಡ್ಸೋಕೆ ಅವ್ರ ತರ ಮಾತಾಡಿಸ್ತ. ಬಟ್ ಪೇಮೆಂಟ್ನ ಅಕೌಂಟ್ಗೆ ಹಾಕ್ತೀನಿ ಅಂತೇಳಿ ಇನ್ನೂ ಕೂಡ ಹಾಕಿಲ್ಲ. ಅದಕ್ಕೆ ಡೈರೆಕ್ಟಾಗಿ ಮೀಟ್ ಮಾಡಿ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಅವ್ನು ಯಾರಿಗೆ ಫೋನ್ ಮಾಡ್ಸಿದ್ದ? ನೀನ್ ಏನ್ ಮಾತಾಡ್ತೆ? ಅಂಕಲ್, ಅದನ್ನ ಹೇಳುದ್ಕಂತ ನೀವೇ ಒಂದ್ಸರಿ ಕೇಳಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಎಲ್ಲಾ ರೆಕಾರ್ಡ್ಸು ನನ್ನ ಕಡೆ ಇದೆ, ನೀವೇ ಒಂದ್ಸರಿ ಕೇಳಿಸ್ಕೊಳ್ಳಿ. ಹಲೋ, ನಾನ್ ಚಾರು ಮಾತಾಡ್ತಾ ಇದ್ದೀನಿ. ಆ ಹರಾಜ್ ವಿಷಯದಲ್ಲಿ ಹೆಲ್ಪ್ ಮಾಡ್ದ್ಯಲ್ವಾ, ಅದಕ್ಕೆ ಥ್ಯಾಂಕ್ಸ್ ಹೇಳೋಣ ಅಂತ ಕಾಲ್ ಮಾಡ್ದೆ. ಆ ಸಕ್ಸೇನಾ ಸಿಸ್ಟಮ್ನ ಅವನಿಗೆ ಗೊತ್ತಾಗ್ಲಿದ್ದಂಗೆ ಓಪನ್ ಮಾಡಿ ಅದರಲ್ಲಿರೋ ಸೀಕ್ರೆಟ್ನೆಲ್ಲ ಕಾಪಿ ಮಾಡಿಕೊಂಡು ಅವನಿಗೆ ಒಂದೊಂದೇ ಸೋಲಿನ ರುಚಿ ತೋರಿಸ್ತಾ ಇದ್ರಲ್ಲ. ಆ ಟೆಂಡರ್ ಇಂದ ಅವನ್ ಕೋಟಿಂಗ್ನೇ ಕದ್ದು ಅದನ್ನ ಬೇರೆಯವ್ರಿಗೆ ಕೊಟ್ಟು ಜಸ್ಟ್ ₹1 ಆ ಟೆಂಡರ್ ಅವನ್ ಕೈ ತಪ್ಪು ಹಾಗೆ ಮಾಡಿದ್ರಂತೆ. ಅಂದ್ರೆ ಇದನ್ನೆಲ್ಲ ಮಾಡ್ಸಿರೋದು ನಿಮ್ಮ ಮಗಳು ಚಾರುನೇನಾ? ಓ ಗಾಡ್, ಆಸ್ತಿ ಪೇಪರ್ ಎಲ್ಲ ಸೈನ್ ಮಾಡಿ ಕೊಟ್ಟಾಯ್ತು. ಇವರಿಬ್ರು ಪ್ಲಾನ್ ಮಾಡಿ ನಮ್ಮನ್ನ ಮೋಸ ಮಾಡಿದ್ರು. ಎಲ್ಲ ಹೋಯ್ತು.
ಆದ್ರೆ ಒಂದ್ ವೇಳೆ ವಿವೇಕ್ ನಮ್ಮಿಂದ ತಪ್ಪಿಸ್ಕೊಂಡ್ರೆ ಮಾತ್ರ ಪ್ರಾಬ್ಲಮ್. ಅದಕ್ಕೂ ಮುಂಚೆ ಅವನ್ ಮುಖವಾಡನ ಕಳ್ಸಿ ಅವನ್ ಪಾಪದ ಕೆಲ್ಸನೆಲ್ಲ ಬಯಲ್ ಮಾಡಿ ಅವನಿಗೆ ಶಿಕ್ಷೆ ಆಗೋಗ್ ಮಾಡ್ಬೇಕು ರಮಾಚಾರಿ. ಹೌದು ಮೇಡಮ್, ಅದಾಗ್ಬೇಕು ಅಂದ್ರೆ ಮೊದಲು ಇದನ್ನ ಸೇಫ್ ಮಾಡಿ ಆ ಸಕ್ಸೇನಾಗ ಸಂಬಂಧಪಟ್ಟಿರೋ ಎಲ್ಲ ಫೈಲ್ಸ್ನ ಮೊದಲು ಸಿದ್ಧಾರ್ಥ ಅವರು ಕೊಡ್ಬೇಕು. ಮುಂದೆ ಏನಾಗ್ಬೇಕೋ ಅದನ್ನ ಅವರೇ ಮಾಡ್ತಾರೆ. ನೀನ್ ಹೇಳೋದು ಸರಿನೇ ರಮಾಚಾರಿ, ಆ ಕೆಲ್ಸನ ನಾವ್ ಇವತ್ತೇ ಮಾಡ್ಬೇಕು. ನೋಡಿದ್ರ ಮೇಡಮ್, ಅವರಿಬ್ಬರು ಸೇರ್ಕೊಂಡು ಡಬಲ್ಗೆ ಮಾಡ್ತಾ ಇದ್ದಾರೆ. ನೀವು ಚಾಪೆ ಕೆಳಗೆ ತೂರಿದ್ರೆ ಅವರು ರಂಗೋಲೆ ಕೆಳಗೆ ತೂರ್ತಾರೆ ಅಂತ ನಾನು ಅವತ್ತೇ ಹೇಳ್ದೆ. ಆದ್ರೆ ನೀವೇ ನನ್ನ ಮಾತನ್ನೇ ನಂಬಲಿಲ್ಲ. ಇವತ್ತು ನೋಡಿ ನಿಮ್ಮಿಬ್ಬರಿಗೂ ಎಂಥ ಮಾಂಜ ಕೊಟ್ಟಿದ್ದಾರೆ ಅಂತ. ಹೊಡೀರಿ ಹೊಡೀರಿ. ಅವತ್ತಿಂದ ಇವತ್ತರೆಗೂ ಬರೀ ನನ್ನ ಕೆನ್ನೆಗೆ ಹೊಡೆಯೋದಷ್ಟೇ ಆಗೋಯ್ತು. ನೋಡ್ಕೊಳ್ಳಿ ಇವತ್ತು ನಿಮ್ಮ ಲೈಫ್ಗೆ ಹೆಂಗ್ ಹೊಡೆದಿದ್ದಾರೆ ಅಂತ. ಏನ್ ಮಾಡ್ತೀರಾ? ಅಂದ್ರೆ ಭೇಟಿನೇ ನಮ್ ಕಣ್ಗೆ ಬಂದಿಡ್ಸೋ ಕೆಲಸ ಮಾಡ್ಬಿಟ್ಲು ಬನೇತಾ. ಅವಳಿಗೆ ನಾವ್ ಏನ್ ಕಡಿಮೆ ಮಾಡಿದ್ವಿ ಈ ಕೆಲಸ ಮಾಡಿದ್ಲು. ನಾವು ಅವಳ ಗಂಡ ರಾಮಾಚಾರಿನ ಸಾಯಿಸಿದಕ್ಕೆ ಅವಳು ನಮ್ಮ ಮೇಲೆ ರಿವೆಂಜ್ ತಗೊಳ್ತಾ ಇದ್ದಾಳೆ. ನಮ್ಮ ಜೊತೆನೇ ಇದ್ದು ನಮ್ಗೆ ಬ್ಯಾಕ್ ಸ್ಟಾಬ್ ಮಾಡ್ತಾ ಇದ್ದಾಳೆ. ಆ ಕಿಟ್ಟಿ ಮತ್ತೆ ನನ್ನ ಮಗಳು ಮೈ ಬೇಬಿ ಇಬ್ರು ಸೇರ್ಕೊಂಡು ಶಕುನಿ ತಂತ್ರನ ತುಂಬಾ ಚೆನ್ನಾಗಿ ಫಾಲೋ ಮಾಡಿದ್ದಾರೆ. ನನ್ನ ಬೇಬಿ ಗುರುಗೆ ತಿರುಮಂತ್ರ ಹಾಕ್ಬಿಟ್ಲು. ಅವಳನ್ನ ನಮ್ಮ ಮನೆ ಸೊಸೆ ಮಾಡ್ಬೇಕು ಅಂತ ಅನ್ಕೊಂಡು ಕಳ್ಸಿದ್ದೆ ದೊಡ್ಡ ತಪ್ಪಾಯ್ತು. ಸರ್, ನೀವು ಅವ್ರನ್ನ ನಿಮ್ಮ ಮನೆ ಸೊಸೆ ಮಾಡ್ಕೊಬೇಕು ಅಂತಿದ್ದೇನೋ ಸರಿ, ಆದ್ರೆ ನೀವು ಅವ್ರನ್ನ ಕರೆಸ್ಕೊಳ್ಳಿಲ್ಲ. ಅವರೇ ನಿಮ್ಮನ್ನ ಬಲಿ ತಗೊಳಕ್ಕೆ ಇಲ್ಲಿವರೆಗೂ ಬಂದಿದ್ದು. ಅವಳು ಅನ್ಕೊಂಡ ತಕ್ಷಣ ಹಾಗಾಗೋಕೆ ನಾನು ಬಿಡ್ತೀನಾ? ಏಯ್ ಬರು, ಅವಳಿಗೆ ಫೋನ್ ಮಾಡು, ನಾನು ಯಾರಂತ ಅವಳಿಗೆ ಅರ್ಥ ಮಾಡಿಸ್ತೀನಿ. ಓಕೆ ಸರ್. ಬೇಡ, ಅವಳು ಕಾಲ್ ಮಾಡ್ಬೇಡ, ಕಟ್ ಮಾಡು. ಈಗ ನಾವ್ ಅವಳಿಗೆ ಕಾಲ್ ಮಾಡಿದ್ರೆ ಅವರು ಅಲರ್ಟ್ ಆಗ್ತಾರೆ. ಆಮೇಲೆ ನಮ್ಗೇನು ಮಾಡೋದಕ್ಕಾಗಲ್ಲ. ಸೊ ಇದನ್ನ ನಾವು ಬೇರೆ ರೀತಿನೇ ಹ್ಯಾಂಡಲ್ ಮಾಡ್ಬೇಕು. ಎಸ್ ಮನೇತಾ, ಯು ಆರ್ ಕರೆಕ್ಟ್. ವಿವೇಕ್ ನಮ್ಮನ್ನ ಇದೇ ವಿಷಯ ಮಾತಾಡೋದಕ್ಕೆ ಕರೆಸ್ಕೊಂಡಿದ್ದು, ಆದ್ರೆ ಆ ಇಡಿಯಟ್ ಮಂತ್ರಕ್ಕಿಂತ ಮಾತೇ ಹೆಚ್ಚು ಅನ್ನೋ ರೀತಿ ವಿಷಯಕ್ಕಿಂತ ಪೀಟಿಗೆನೆ ಜಾಸ್ತಿ ಮಾಡ್ಕೊಂಡು ಕೂತ್ಕೊಂಡ. ನೀವ್ ವಿವೇಕು ಕಾಣಿಸ್ತಾ ಇಲ್ಲ, ಫೋನ್ ಕೂಡ ಪಿಕ್ ಮಾಡ್ತಾ ಇಲ್ಲ. ಇಲ್ಲಿ ವಿವೇಕ್ ಮಿಸ್ಸಿಂಗು ಚಾರುಗೂ ಏನೋ ಕನೆಕ್ಷನ್ ಇದೆ. ಚಾರುನೇ ಫೋನ್ ಮಾಡಿ ಯಾಕೆ ವಿವೇಕನ್ನ ಕಳಿಸಿರ್ಬಾರ್ದು? ಡೌಟೇ ಬೇಡ ಸರ್. ಆಕ್ಚುಲಿ ನೀವು ಎಲ್ಲೋ ಡಾಟ್ಗಳನ್ನು ಕನೆಕ್ಟ್ ಮಾಡ್ಕೊಂಡು ನೋಡಿ. ನಿಮ್ಮ ಛೋಟಾ ಬೇಟ, ನಿಮ್ಮ ಮುದ್ದಿನ ಬೇಟ ಕಾಣ್ದಿರೋದಕ್ಕೆ ಇವರಿಬ್ಬರೇ ಕಾರಣ. ಈಗ ನಮಗ್ ಟೈಮ್ ಇಲ್ಲ. ವಿವೇಕ್ ಎಲ್ಲಿದ್ದಾನೆ ಅಂತ ನಾವು ಕಂಡಿಡಿಬೇಕು. ನಾನು ಇವಾಗಲೇ ಸಿದ್ಧಾರ್ಥ್ಗೆ ಕಾಲ್ ಮಾಡಿ ಅವ್ರ ಲೊಕೇಶನ್ ಟ್ರೇಸ್ ಮಾಡಕ್ ಹೇಳ್ತೀನಿ. ಸರ್, ಇದುವರೆಗೂ ಆ ಸಕ್ಸೇನಾ ಮಾಡಿರೋ ಕ್ರಿಮಿನಲ್ ಆಕ್ಟಿವಿಟೀಸು, ಅವನ ಇಲ್ಲಿಗಲ್ ಆಕ್ಟಿವಿಟೀಸು, ಅವನದಷ್ಟು ದಂಧೆ, ಅಷ್ಟು ಡೀಟೇಲ್ಸ್ ಈ ಫೈಲ್ಸ್ ಅಲ್ಲಿ ಇದೆ ಸರ್. ಅದು ಅಲ್ಲದೆ ಆ ಇನ್ಫಾರ್ಮೇಶನ್ ಸಾಫ್ಟ್ ಕಾಪಿ ಈ ಪೆನ್ ಡ್ರೈವ್ ಅಲ್ಲಿ ಇದೆ. ಗುಡ್ ಜಾಬ್. ನೀವಿಬ್ರು ತುಂಬಾನೇ ರಿಸ್ಕ್ ತಗೊಂಡು ಈ ಕೆಲಸ ಮಾಡಿದ್ದೀರಾ. ಇನ್ ಮುಂದೆ ಅವನು ಕಾನೂನಿಂದ ತಪ್ಪಿಸ್ಕೊಳ್ಳೋಕ್ ಸಾಧ್ಯನೇ ಇಲ್ಲ. ಸರ್, ಅದೆಲ್ಲದಕ್ಕಿಂತ ಮುಖ್ಯವಾದ ಸಾಕ್ಷಿ ಇದರಲ್ಲಿ ಇಂಪಾರ್ಟೆಂಟ್ ಸಾಕ್ಷಿ ಇದೆ ಸರ್. ಸ್ವಲ್ಪನ ಮನುಷ್ಯತ್ವ ಇಲ್ದಿರೋರು ಪ್ರಾಣಿಗಳನ್ನ ಈ ರೀತಿ ಸಾಯಿಸ್ಬೇಕಾದ್ರೆ 100 ಸಲ ಯೋಚನೆ ಮಾಡ್ತೀವಿ. ಅಂಥದ್ರಲ್ಲಿ ಈ ರೀತಿ ಸಾಯಿಸಿದ್ದಾರೆ ಅಂದ್ರೆ ಅವ್ರು ಖಂಡಿತ ಬದುಕಕ್ಕೆ ಯೋಗ್ಯತೆ ಇಲ್ದಿದ್ದು. ಇವ್ರಿಗೆ ಎಲ್ರನ್ನು ಅರೆಸ್ಟ್ ಮಾಡಿ ಒಳಗಾಕಿ ಶಿಕ್ಷೆ ಕೊಡ್ಸೋಕೆ ಇದೊಂದು ಸಾಕ್ಷಿ ಸಾಕು. ಆಗ್ಬೇಕು ಸರ್.
ಇಂಥವ್ರಿಗೆಲ್ಲ ಶಿಕ್ಷೆ ಆಗ್ಲೇಬೇಕು. ಆಗ್ಲೇ ಇಂಥ ಮನಸ್ಥಿತಿ ಇರೋ ಕೆಲವ್ರಿಗಾದ್ರೂ ಬುದ್ಧಿ ಬರೋದು. ಇಂಥವ್ರೆಲ್ಲ ಸಮಾಜದಲ್ಲಿ ಬದುಕೋದಿಕ್ಕೆ ಅರ್ಹತೆ ಇಲ್ದೇ ಇರೋರು. ಇಂಥವ್ರು ಹೊರಗಡೆ ಇದ್ರೆ ಒಳ್ಳೆಯವ್ರು ಬದುಕೋಕ್ಕಾಗಲ್ಲ. ಒಳ್ಳೆಯವ್ರು ಬದುಕ್ಬೇಕು ಅಂದ್ರೆ ಇಂಥ ಕೆಟ್ಟ ಹುಳಗಳು ಹೊರಗಡೆ ಇರಬಾರ್ದು ಸರ್. ಹೌದು ಸರ್, ಇಂಥವ್ರಿಂದ ಬರೀ ಮನೆಗಳು ಮಾತ್ರ ಅಲ್ಲ, ಸಮಾಜನೇ ಹಾಳಾಗುತ್ತೆ. ಆದಷ್ಟು ಬೇಗ ಇವ್ರಿಗೊಂದು ಗತಿ ಕಾಣಿಸ್ಬೇಕು ಸರ್. ಹೇಳಿ ಸರ್. ಎಲ್ಲಿದ್ಯಾ ನೀನು? ನಾನೊಂದು ಇಂಪಾರ್ಟೆಂಟ್ ಕೇಸ್ ವಿಷಯವಾಗಿ ಮಾತಾಡ್ತಾ ಇದ್ದೀನಿ ಸರ್. ಅದು ಓಸಪ್ ಚೋಡು, ನಿನ್ನಿಂದ ಒಂದು ಇಂಪಾರ್ಟೆಂಟ್ ಕೆಲಸ ಆಗ್ಬೇಕು. ನಿಮ್ ಕೆಲ್ಸನೇ ಮಾಡ್ತಾ ಇದ್ದೆ ಸರ್. ಏನ್ ಹೇಳ್ತಿದ್ಯಾ? ಅಂದ್ರೆ ನಿಮ್ಕಿನ್ನ ಇಂಪಾರ್ಟೆಂಟ್ ಕೆಲಸ ಏನಿದೆ ಸರ್? ಏನ್ ಮಾಡ್ಬೇಕು ಹೇಳಿ ಸರ್. ಅದು ಕಿಡ್ನಾಪ್ ಆಗಿದ್ದಾನೆ. ಏನು ಕಿಡ್ನಾಪ್ ಆಗಿದ್ದಾನ? ಯಾರು ಸರ್ ಇಂಥ ಕೆಲಸ ಮಾಡಿರೋದು? ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅನ್ನೋದನ್ನ ಬಿಡು. ಮೊದಲು ಅವನ ಲೊಕೇಶನ್ ಟ್ರೇಸ್ ಮಾಡು. ಆಮೇಲೆ ಬೇರೆ ಎಲ್ಲ ಪ್ರಶ್ನೆಗೂ ತನ್ನಷ್ಟಿಗೂ ಉತ್ತರ ಸಿಗುತ್ತೆ. ಓಕೆ ಸರ್, ನಾನು ಈಗಲೇ ಕೆಲಸ ಮಾಡ್ತೀನಿ ಸರ್. ಸರ್, ಈಗ ಅವ್ನ ಬುಡಕ್ಕೆ ಬೆಂಕಿ ಬಿದ್ದಿದೆ ಅನ್ನೋದು ಅವ್ನಿಗೆ ಅರ್ಥ ಆಗಿದೆ. ಇನ್ನು ತಡ ಮಾಡಿ ಪ್ರಯೋಜನ ಇಲ್ಲ. ಆದಷ್ಟು ಬೇಗ ಅವ್ನ ಎಡೆಮುರಿ ಕಟ್ಟಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಳ್ಳಿ. ಹೌದು ಸರ್, ಇವನ್ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಬಾರ್ದು. ಇವನಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು. ಇವನ್ ಸಾಯೋವರೆಗೂ ಜೈಲಲ್ಲೇ ಕೊಳಿಬೇಕು. ಖಂಡಿತ ಆಗತ್ತೆ. ಕಾನೂನ್ ಕೈ ಎಷ್ಟು ಉದ್ದ ಇದೆ ಅನ್ನೋದನ್ನ ನಾನು ಅವನಿಗೆ ತೋರಿಸ್ತೀನಿ. ನಮಗೆ ಆಪ್ಷನ್ ಬಿಟ್ರೆ और कोई ऑप्शन नहीं है. ಹೌದು, ಆದ್ರೆ ಈ ಚಾಕುನ ಹೇಗ್ ತಗೊಳ್ಳೋದು? ಟ್ರೈ ಮಾಡೋಣ. ಸಕ್ಸಸ್ ಆದ್ರೆ ಎಸ್ಕೇಪ್ ಆಗೋಣ, ಫೇಲಿಯರ್ ಆದ್ರೆ ಟೈಮ್ ಪಾಸ್ ಅಂದ್ಕೊಳ್ಳೋಣ. ಸರಿ ಸರಿ, ಏನೋ ಒಂದ್ ಮಾಡು. ಬೇಗ ಬಾ, ಆ ಮುರಾರಿ ಬೇಗ ಬಂದ್ಬಿಡ್ತಾನೆ. ಇನ್ನೂ ಸ್ವಲ್ಪ ಮುಂದೆ ಬಾ. ಕಟ್ ಮಾಡು, ಬೇಗ ಕಟ್ ಮಾಡಾಕು. ಬಿಡಿಸ್ಕೊ ಬಿಡಿಸ್ಕೊ ಬಿಡಿಸ್ಕೊ. ಎದ್ದೇಳು ಎದ್ದೇಳು, ಬೇಗ ನನ್ನ ಕೈಯೆಲ್ಲ ಬಿಚ್ಚಿಬಿಡು. ನಡಿ ನಡಿ, ಇಲ್ಲಿಗೆ ಹೋಗೋಣ, ಬೇಗ ತಪ್ಪಿಸ್ಕೊಳ್ಳೋಣ. ನನ್ನ ಜೀವನದಲ್ಲಿ ನನಗಿರೋ ಒಂದೇ ಒಂದ್ ಗುರಿ ಅಂದ್ರೆ ಅದು ಆ ಚಾರುನ ಸಾಯಿಸೋದು. ಇನ್ ಮುಂದೆ ನಾನು ಯಾರ ಮೇಲೂ ಡಿಪೆಂಡ್ ಆಗಲ್ಲ. ನನ್ನ ಗುರಿನ ನಾನೇ ಸಾಧಿಸ್ತೀನಿ. ಇವತ್ತು ನೀನ್ ನನಗೆ ಹೆಲ್ಪ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಡಿ ಹೋಗೋಣ.
ಡೋಂಟ್ ವರಿ, ಇವ್ರುಗಳಿಗೆ ಕಾನೂನಿನ ಏಟಿನ ರುಚಿ ಹೇಗಿರುತ್ತೆ ಅನ್ನೋದನ್ನ ಇವತ್ತೇ ತೋರಿಸ್ತೀನಿ. ನೀವುಗಳು ಅವರನ್ನ ಕಂಬಿ ಹಿಂದೆ ಭೇಟಿ ಮಾಡೋ ಹಾಗೆ ನಾನೇ ವ್ಯವಸ್ಥೆ ಮಾಡ್ಕೊಡ್ತೀನಿ. ಅಲ್ಲಿವರೆಗೂ ಕಾಯ್ಬೇಕು. ಹೇಳಿ ಸರ್. ನಾನು ಹೇಳಿದ ಕೆಲಸ ಏನಾಯ್ತು? ನನ್ನ ಮಗದ ಲೊಕೇಶನ್ ಗೊತ್ತಾಯ್ತಾ? ಇಲ್ಲ ಸರ್, ಇನ್ನ ಗೊತ್ತಾಗಿಲ್ಲ. ನೀನೇನ್ ಕತ್ತೆ ಕಾಯ್ತಿದ್ಯಾ? ಒಂದು ಲೊಕೇಶನ್ ಟ್ರೇಸ್ ಮಾಡಕ್ಕೆ ಇಷ್ಟೊತ್ತು ಬೇಕಾಗತ್ತಾ? ನಾನ್ಸೆನ್ಸ್. ಮೊದಲು ನನ್ನ ಮಗ ಎಲ್ಲಿದ್ದಾನಂತ ಫೈಂಡ್ ಔಟ್ ಕರೋ. ಈಗಲೂ ಅವ್ನ ಫೋನ್ ರಿಂಗ್ ಆಗ್ತಾನೆ ಇದೆ. ಫೋನ್ ರಿಂಗ್ ಆಗ್ತಿದೆ ಅಂದ್ರೆ ಇನ್ನು ಬದುಕಿದ್ದಾನೆ ಅಂತಾನೆ ಅರ್ಥ. ಇನ್ನ ಸತ್ತಿಲ್ವಲ್ಲ ಬಿಡಿ. ಏನು ಮಾತಾಡ್ತಿದ್ಯೋ? ಮೊದಲು ಹೇಳ್ದಷ್ಟು ಕೆಲಸ ಮಾಡೋ. ನಾನ್ ಸಂಬಳ ತಗೊಂತಿರೋದು ಕತ್ತೆ ಕಾಯೋಕ್ಕೂ ಅಲ್ಲ, ನಿನ್ನಂತ ಕಳ್ರೆ ಹೇಳಿದ ಕೆಲಸ ಮಾಡೋದಕ್ಕೂ ಅಲ್ಲ. ನಿನ್ನಂತವ್ರ ಚರ್ಮ ಸುಲಿಯೋಕೆ ಕಣೋ ಸಕ್ಸೇನಾ. ತುಮ್ ಕಿಸ್ಸೆ ಬಾತ್ ಕರ್ ರಹೆ ಅಂತ ನೆನ್ಪಿರ್ಲಿ. ಗೊತ್ತಿದ್ದೆ ಮಾತಾಡ್ತಾ ಇದೀನಿ ಕಣ. ಕಾನೂನು ಅನ್ನೋದು ಕಾಸಿಗೆ ಬಿಕಾರಿ ಆಗೋ ವಸ್ತು ಅಲ್ಲ. ಇಷ್ಟು ದಿನ ನೀನ್ ಆಟ ಆಡ್ದೆ, ಇನ್ಮೇಲೆ ನನ್ನ ಆಟ ಶುರು ಮಾಡ್ತೀನಿ. ಕಾನೂನಿನ ಹೊಡೆತ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಿನಗ್ ತೋರಿಸ್ತೀನಿ. ಇದುವರೆಗೂ ನೀನ್ ನೋಡಿರೋದು ನಿನ್ ಮುಂದೆ ಕೈ ಚಾಚ್ಕೊಂಡು ನಿಂತ್ಕೊಂಡಿರೋ ಪೊಲೀಸ್ ಆಫೀಸರ್ನ. ಆದ್ರೆ ಇನ್ ಮುಂದೆ ನಿನ್ನಂತವನ್ಗೂ ಹೆಡೆ ಮುರಿ ಕಟ್ಟಿ ನಿನ್ನಂತವನ್ಗೂ ಗತಿ ಕಾಣಿಸೋ ಒಂದು ಆಫೀಸರ್ನ ನೋಡ್ತೀಯಾ? ಉಲ್ಟಾ ಮಾತಾಡ್ತಿದ್ಯಾ? ಎಷ್ಟು ಧೈರ್ಯ ಹೇಗ್ ಬಂತ? ಸತ್ಯ ಗೆಲ್ಲುತ್ತೆ, ನ್ಯಾಯ ಉಳಿಯುತ್ತೆ ಅನ್ನೋ ನಂಬಿಕೆಯಿಂದ ಧರ್ಮದ ದಾರಿಯಲ್ಲಿ ಹೋಗ್ತಿರೋ ಒಳ್ಳೆ ಜನ ನನ್ ಜೊತೆಲಿದ್ದಾರೆ ಅನ್ನೋ ಭರವಸೆಯಿಂದ. ನಾವು ಒಳ್ಳೆ ದಾರಿಯಲ್ಲಿ ಹೋಗ್ತಿದ್ದಾಗ ಆಟೋಮೆಟಿಕ್ ಆಗಿ ಧೈರ್ಯ ತನಗ ತಾನೇ ಬರುತ್ತೆ ಕಣೋ. ಅದರಲ್ಲೂ ನಿನ್ನಂತ ಪಾಪಿಗಳನ್ನ ದಂಡಿಸ್ಬೇಕು ಅಂತ ನಿಂತ್ರೆ ಆ ದೇವರೇ ಧೈರ್ಯ ಕೊಡ್ತಾನೆ. ಬುದ್ಧಿವಂತಿಕೆ ಜೊತೆಗೆ ನಿನ್ನಂತವ್ರನ್ನ ಮಟ್ಟ ಹಾಕೋಕೆ ಬುದ್ಧಿವಂತರನ್ನು ಜೊತೆ ಕೊಡ್ತಾನೆ. ನಾನ್ ಮಾತ್ರ ನಿನ್ನ ಸುಮ್ನೆ ಬಿಡಲ್ಲ ಕಣ. ಮೊದಲು ನಿನ್ನ ಮಗನ ಉಳಿಸ್ಕೋ, ಆಮೇಲೆ ನನಗೇನಾದ್ರೂ ಮಾಡೋ ಯೋಚನೆ ಮಾಡು. ಇನ್ಮೇಲೆ ಶುರು ಕಣೋ ದುಷ್ಟರ ಸಂಹಾರ. ನಮಕ್ ಹರಾಮ್, ನಂಗೆ ಉಲ್ಟಾ ಹೊಡ್ಬಿಟ್ಟ. ಇಸ್ಕೆ ಪೀಚೆ ಕೌನ್ ಹೈ ಅಂತ ನಿನ್ಗೆ ಇಷ್ಟು ಧೈರ್ಯ ಬಂತು? ನಾನು ನಿನ್ ಫೋನ್ಗೆ ಒಂದು ನಂಬರ್ ಕಳ್ಸಿದ್ದೀನಿ. ಇಮಿಡಿಯೇಟ್ಲಿ ಆ ನಂಬರ್ ಎಲ್ಲಿದೆ ಅಂತ ಟ್ರೇಸ್ ಮಾಡಿ ಕಾಲ್ ಮಾಡು. ಡೋಂಟ್ ವರಿ ನವದೀಪ್, ವಿವೇಕ್ ಎಲ್ಲಿದ್ದಾನೆ ಅಂತ ಇನ್ನದ 10 minutes ಗೊತ್ತಾಗುತ್ತೆ. ಯಾಕೆ, ಏನಾಯ್ತು, ಎಲ್ಲಿಗೆ ಹೋಗ್ಬೇಕು? ಮೇನ್ ರೋಡ್ ತನಕ ಡ್ರಾಪ್ ಕೊಡಿ ಸರ್ ಪ್ಲೀಸ್, ತುಂಬಾ ಅರ್ಜೆಂಟ್ ಇದೆ. ಸರಿ ಬನ್ನಿ ಕೂತ್ಕೊಳ್ಳಿ. ನೋಡು, ನಾನ್ ಯಾವ ದರಡನ್ನು ಮಾಡಕ್ ಬಂದಿಲ್ಲ, ನಿನಗೆ ತೊಂದರೆನೂ ಕೊಡಲ್ಲ. ಸುಮ್ನೆ ಬೈಕ್ ನ ರಿವರ್ಸ್ ಟರ್ನ್ ಮಾಡು. ಆದ್ರೆ ನಾನ್ ಹೋಗ್ಬೇಕಾಗಿರೋದು ಈ ಕಡೆ. ನಾನ್ ಹೋಗ್ಬೇಕಾಗಿರೋದು ಈ ಕಡೆ. ಸುಮ್ನೆ ಬೈಕ್ ನ ಟರ್ನ್ ಮಾಡು, ಆಮೇಲೆ ನಿನ್ ಪಾಡಗ್ ನೀನ್ ಹೋಗು. ಟರ್ನ್ ಮಾಡು. ಸರಿ ಸರಿ. ಇವಳ್ಯಾರಿದು? ರುಕ್ಕು ತರಾನೇ ಇದ್ದಾಳಲ್ಲ. ಬರ್ತಿದ್ದೀನಿ ಕಣೆ ಚಾರು, ನಿನ್ನ ಮಾತ್ರ ಸುಮ್ನೆ ಬಿಡಲ್ಲ. ರುಕ್ಕುನೆ ಇವಳೆ ಕಪ್ಪ ತಪ್ಪಿಸ್ಕೊಂಡ್ಲು. ರುಕ್ಕು ನಿಂತ್ಕೋ. ಇವನ್ ಬೇರೆ ನೋಡ್ಬಿಟ್ನಲ್ಲ, ಇವಾಗ ಏನಾದ್ರೂ ಸಿಗಾಕೊಂಡ್ರೆ ನನ್ ಕತ್ತಿರ ಅಷ್ಟೇ. ಮೊದ್ಲು ಇಲ್ಲಿಂದ ತಪ್ಪಿಸ್ಕೋಬೇಕು. ಓಡ್ಬೇಡ, ನಿಂತ್ಕೋ. ರುಕ್ಕೋ, ಟೈಟಾಗಿ ಕಟ್ಟಿದ್ದೆ, ಹೇಗ್ ತಪ್ಪಿಸ್ಕೊಂಡ್ಲು? ಇವಳೆ ತಪ್ಪಿಸ್ಕೊಂಡಿದ್ದಾಳೆ ಅಂದ್ಮೇಲೆ ಅವನು ರುಕ್ಕೋ.
ಕಿತ್ನಾ ಬಡ ಗೇಮ್ ಆಡ್ಬಿಟ್ರು. ನಾನೇ ಅವರನ್ನು ಅಂಡರ್ ಎಸ್ಟಿಮೇಟ್ ಮಾಡ್ಬಿಟ್ಟೆ. ನೀವ್ ಮಾತ್ರ ಅಲ್ಲ ಮಿಸ್ಟರ್ ನವದೀಪ್, ನಾನು ಕೂಡ ಮಾಡ್ಬಿಟ್ಟೆ. ನನ್ನ ಮಗಳೇ ನನಗ್ ಮೋಸ ಮಾಡಿದ್ದು. ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್. ಕರೆಕ್ಟ್ ಟೈಮ್ಗೆ ಆ ಸಿದ್ಧಾರ್ಥನ ಕೈ ಕೊಟ್ಬಿಟ್ಟ. ನನ್ ಮಗ ನನ್ ಕೈ ಸಿಗ್ಲಿ ಅವನಿಗೆ ಇದ್ದೆ. ಅಪ್ಪ ದೇವ್ರು, ನಾನು ಇವ್ರಿಗೆ ಮೊದಲೇ ಹೇಳಿದ್ದೆ, ಆದ್ರೆ ಇವರು ಅದನ್ನ ಅರ್ಥನೇ ಮಾಡ್ಕೊಳ್ಳಿಲ್ಲ. ಅದನ್ನ ಅರ್ಥ ಮಾಡ್ಕೊಂಡಿದ್ರೆ ಇವತ್ತು ಇವಾಗ ಇವ್ರಿಗೆ ಇಂಥ ಗತಿ ಬರ್ತಿತ್ತ? ಅನ್ಭವಿಸ್ಲಿ ಬಿಡು, ಅನ್ಭವಿಸ್. ವಿವೇಕ್ದು ಕರೆಂಟ್ ಲೊಕೇಶನ್ ಕಳ್ಸಿದ್ದಾರೆ. ದಟ್ಸ್ ಲೈಫ್. ನೋಡಿ ನನ್ ಮಗ ಎಲ್ಲಿದ್ದಾನ ಅಂತ ನೋಡಿ. ಲೊಕೇಶನ್ ಟ್ರಾವೆಲ್ ಆಗ್ತಾ ಇದೆ. ನನ್ಗನ್ಸುತ್ತೆ ಯಾರೋ ಅವನ್ನ ಜೊತೆಲಿ ಕರ್ಕೊಂಡು ಟ್ರಾವೆಲ್ ಮಾಡ್ತಾ ಇದಾರೆ ಅಂತ. ಎಸ್, ಕಮ ಆ ಲೊಕೇಶನ್ ಫಾಲೋ ಮಾಡೋಣ. ಬನ್ನಿ ಡ್ರೈವರ್, ಗಾಡಿ ತೆಗೆ.